ನಂಜನಗೂಡು ಟೋಲ್ನಲ್ಲಿ ಸಿಬ್ಬಂದಿ ದುರ್ವರ್ತನೆ, ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡದ ದುರಹಂಕಾರವನ್ನ ತೋರಿದ. ನಂಜನಗೂಡು ಟೋಲ್ನಲ್ಲಿ ಸಿಬ್ಬಂದಿ ದುರ್ವರ್ತನೆ ಇದು. ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡದೆ ದುರಹಂಕಾರ. ಮೈಸೂರು ನಂಜನಗೂಡು ಮಾರ್ಗದ ಟೋಲ್ನಲ್ಲಿ ಘಟನೆ. ನಂಜನಗೂಡು ಮಾರ್ಗವಾಗಿ ಬರುತ್ತಿದ್ದ ಆಂಬ್ಯುಲೆನ್ಸ್ ಸೈರನ್ ಕೇಳಿಸಿದ್ರು ಕ್ಯಾರೆ ಎನ್ನದ ಸಿಬ್ಬಂದಿ. ವೀಕೆಂಡ್ ಹಿನ್ನೆಲೆ ಎಲ್ಲಾ ಗೇಟ್ನಲ್ಲೂ ವಾಹನಗಳು ಕ್ಯೂ ನಿಂತಿರ್ತವೆ. ತುರ್ತು ಮಾರ್ಗದಲ್ಲಿ ಬಸ್ ನಿಂತಿದ್ದಕ್ಕೆ ರೋಡ್ ಬ್ಲಾಕ್. ಈ ವೇಳೆ ಹಿಂದಿನಿಂದ ವೇಗವಾಗಿ ಬಂದ ಆಂಬ್ಯುಲೆನ್ಸ್. ಟೋಲ್ನಲ್ಲಿ ಕೆಲ ಕಾಲ ನಿಂತಲ್ಲೇ ನಿಂತ ಆಂಬ್ಯುಲೆನ್ಸ್. ಬಳಿಕ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟ ಕಂಡಕ್ಟರ್. ನಂಜನಗೂಡು ಟೋಲ್ನಲ್ಲಿ ಸಿಬ್ಬಂದಿಯ ದುರ್ವರ್ತನೆ. ಆಂಬ್ಯುಲೆನ್ಸ್ ಬರ್ತಾ ಇದೆ, ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ಬಟ್ ಅಲ್ಲಿ ಯಾರು ಕ್ಯಾರೆ ಅನ್ನೋರು ಇರಲಿಲ್ಲ. ವೀಕೆಂಡ್ ಬೇರೆ, ಹೀಗಾಗಿ ಬಸ್ಗಳು ವಾಹನಗಳು ಅಲ್ಲಿ ಕ್ಯೂ ನಿಂತಿರ್ತವೆ. ಜನಗಳ ಓಡಾಟ ಹೆಚ್ಚಾಗಿರುತ್ತೆ. ನೋಡಿದ್ರು ಸಹಿತ ನೋಡದಿರುವಾಗ ಅಂದ್ರೆ ಕ್ಯಾರೆ ಅಂತ ಇದ್ರು, ಯಾವುದೇ ರೀತಿಯಾಗಿ ಕೇರ್ ತಗೊಳ್ಳಿಲ್ಲ. ದಾರಿಯನ್ನು ಹೇಗೆ ಮಾಡಿಕೊಡ್ಬೇಕು, ಆಂಬ್ಯುಲೆನ್ಸ್ ಇದೆ, ಸೈರನ್ ಹಾಕೊಂಡು ಬರ್ತಾ ಇದೆ ಅಂತಂದ್ರೆ ಎಮರ್ಜೆನ್ಸಿ. ಎಸ್ ನೋಡಿ, ಒಂದು ಆಂಬ್ಯುಲೆನ್ಸ್ ಸೈರನ್ ಹಾಕೊಂಡು ಸ್ಪೀಡಲ್ಲಿ ಬರ್ತಾ ಇದೆ ಅಂದರೆ ಏನಾದರೂ ಎಮರ್ಜೆನ್ಸಿ ಇರುತ್ತೆ ಅಂತಲೇ ಅರ್ಥ ಅಲ್ವಾ. ಆಂಬ್ಯುಲೆನ್ಸ್ ಸೈರನ್ ಹಾಕೊಂಡು ಬರ್ತಾ ಇದೆ ಅಂದರೆ ಅದನ್ನು ನೋಡಿನೂ ಕೂಡ ಕ್ಯಾರೆ ಅನ್ನದೆ ಅಲ್ಲಿ ತಮ್ಮ ಪಾಡಿಗೆ ತಾವಿರುವಂಥದ್ದು ವಾಹನಗಳಿದ್ದಾವೆ ಅಂತ ಅಂದರೆ ಒಂದು ಸೈಡ್ ಮಾಡಿಕೊಟ್ಟು ಆ ವಾಹನಗಳನ್ನು ಹೋಗೋದಕ್ಕೆ ದಾರಿ ಮಾಡಿಕೊಡ್ಬೇಕು. ಅದು ಇರುವಂಥ ರೂಲ್ಸು ಸಹಿತ ಕಾನೂನಿನ ಅಡಿಯಲ್ಲಿ ಒಂದು ವೇಳೆ ಆಂಬ್ಯುಲೆನ್ಸ್ ಬರ್ತಾ ಇದೆ, ಎಮರ್ಜೆನ್ಸಿ ಇದೆ ಅಂತ ಅಂದರೆ ದಾರಿ ಮಾಡಿಕೊಡ್ಬೇಕು ವೆಹಿಕಲ್ಸ್ ಎಲ್ಲ. ಬಟ್ ಅಲ್ಲಿ ಒಂದು ರೀತಿಯಾಗಿ ಕ್ಯಾರೆ ಅನ್ನೋ ರೀತಿಯಲ್ಲಿದ್ದರು, ದುರ್ವರ್ತನೆಯನ್ನು ತೋರಿದ್ದಾರೆ. ಈ ರೀತಿಯಾಗಿ ಎಮರ್ಜೆನ್ಸಿ ಇದೆ, ಎಮರ್ಜೆನ್ಸಿಯಿಂದ ವಾಹನ ಚಲಾವಣೆ ಆಗ್ತಾ ಇದೆ ಅಂತ ಅಂದರೆ ದಾರಿ ಮಾಡಿಕೊಡ್ಬೇಕಲ್ವಾ. ಅದವ್ರ ಕರ್ತವ್ಯ, ಅದವ್ರ ಕೆಲಸ. ಬಟ್ ಆ ಕೆಲಸವನ್ನು ಮರೆತು ದುರ್ವರ್ತನೆಯನ್ನು ತೋರಿದ್ದಾರೆ ಅನ್ನುವಂಥ ಆರೋಪ ಬರ್ತಾ ಇರುವಂಥದ್ದು. ಅಲ್ಲಿ ಯಾರ್ಯಾರಿದ್ರು, ಎಷ್ಟು ಸಿಬ್ಬಂದಿ ಇದ್ದರು, ಏನು ಮಾಡ್ತಾಯಿದ್ರು, ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ.